ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಾಯಕ. ನೀವು ನೋಡ್ತಾ ಇದ್ದೀರಾ ವಿ2 ಚಾನಲ್. ನಾವು ರೇಷ್ಮೆ ತೋಟಕ್ಕೆ ಹೋದಾಗ ಎಲೆಗಳನ್ನು ಮಾತ್ರ ಗಮನಿಸ್ತೇವೆ, ಈ ಎಲೆಗಳನ್ನು. ಆದರೆ ಇದೇ ಗಿಡದಲ್ಲಿ ಬಿಡುವ ಪುಟ್ಟ ಹಣ್ಣುಗಳ ಬಗ್ಗೆ ನಿಮಗೆ ಗೊತ್ತಾ? ಇದನ್ನು ಹಿಪ್ಪು ನೇರಳೆ ಅಥವಾ ಮಲ್ಬರಿ ಅಂತ ಕರೀತಾರೆ. ಇಂದು ನಾವು ಈ ಹಣ್ಣಿನ ಸಿಹಿ ಮತ್ತು ಆರೋಗ್ಯಕರ ಗುಣಗಳ ಬಗ್ಗೆ ತಿಳಿಯೋಣ. ಹಿಪ್ಪು ನೇರಳೆ ಹಣ್ಣುಗಳು ಮೊದಲು ಹಸಿರಾಗಿರುತ್ತವೆ, ನಂತರ ಕೆಂಪಾಗಿ, ಪೂರ್ತಿ ಹಣ್ಣಾದಾಗ ಕಡು ಕಪ್ಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ. ಈ ಕಪ್ಪು ಬಣ್ಣದ ಹಣ್ಣುಗಳು ತುಂಬ ಸಿಹಿಯಾಗಿರುತ್ತವೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶಗಳು ಹೇರಳವಾಗಿದೆ. ಇದರಲ್ಲಿ ಫೈಬರ್ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಇದರಲ್ಲಿನ ವಿಟಮಿನ್ ಎ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸುತ್ತದೆ. BP ಅಂದರೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ತುಂಬ ನೈಸರ್ಗಿಕವಾದಂತಹ ಹಣ್ಣು. ರೈತ ಮಿತ್ರರೇ, ರೇಷ್ಮೆ ಹುಳುಗಳಿಗೆ ನಾವು ಎಲೆ ಹಾಕುವಾಗ ಈ ಹಣ್ಣನ್ನು ಸಾಮಾನ್ಯವಾಗಿ ತಿಂತೇವೆ. ಆದರೆ ಮಾರುಕಟ್ಟೆಯಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ. ಇದನ್ನು ಒಣಗಿಸಿ ಅಥವಾ ಜ್ಯೂಸ್ ಕೂಡ ಮಾಡ್ಕೊಂಡು ಬಳಸ್ಬೋದು. ನಿಮ್ಮ ತೋಟದಲ್ಲಿ ನೀವು ಈ ಹಣ್ಣುಗಳನ್ನು ತಿಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಉಳಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ವಿ2 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.